ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ 6ನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ 5ನೆಯ ಭಾಗ. ಭರತ ನಡತೆಗೆಟ್ಟವನೆನ್ನುವುದು ಸರಿಯೇ, ವೇದಾಂತ ದೃಷ್ಟಿಯಿಂದ ನೋಡಿದರಂತೂ ಕೈಕೇಯಿ ಮಾಡಿದ ದ್ರೋಹ ಕೇವಲ ರಾಮನಿಗಲ್ಲ, ಭರತನ ಅವತಾರಿಗೆ, ಭಗವಂತನ ಅವತಾರಿಗೆ. ಒಂದು ದೇವಾಲಯಕ್ಕೆ ಬೆಂಕಿ ಇಟ್ಟವನನ್ನೋ, ನೆಲಸಮ ಮಾಡಿದವನನ್ನೋ, ದೇವರ ವಿಗ್ರಹವನ್ನೇ ಮಾರಿದವನನ್ನೋ, ಭಂಗಗೊಳಿಸಿದವನನ್ನೋ ಹೇಗೆ ಕಾಣಬೇಕು, ಮಾತನಾಡಿಸಬೇಕು? ಭರತನ ಭಾತೃಪ್ರೇಮ ದೈವ ಪ್ರೇಮದ ಮಟ್ಟಕ್ಕೇ ಇತ್ತು, ಸಂಶಯವಿಲ್ಲ. ಈ ದ್ರೋಹವನ್ನು ಅವನು ಸಹಿಸಿದ್ದರೆ ಗುಣವಾಗಿರುತ್ತಿತ್ತೇ? ಅಮ್ಮ, ನನ್ನನ್ನು ನೀನು ಕೊಂದ ಮೇಲೆ ರಾಜ್ಯದಿಂದ ನನಗಾಗುವುದೇನಿದೆ ಎಂದು ಅವಳನ್ನು ಮೊದಲು ಕೇಳುತ್ತಾನೆ. ತಂದೆಯನ್ನು ಕೊಂದ ನೀನು ಈ ಕುಲಕ್ಕೆ ಕಾಳರಾತ್ರಿ ಕಾಳಿಯಂತೆ ಬಂದು ಸೇರಿದೆ ಎಂದು ಧಿಕ್ಕರಿಸುತ್ತಾನೆ. ನನಗೆ ರಾಜ್ಯವಾಳಲು ಶಕ್ತಿ ಇರದಿದ್ದರೂ, ಬುದ್ಧಿಬಲ ಯೋಗಶಕ್ತಿ ಇದ್ದರೂ ನಿನ್ನ ಈ ಇಚ್ಛೆಯನ್ನು ಪೂರೈಸುವುದಿಲ್ಲ ಎಂದು ಗರ್ಜಿಸುತ್ತಾನೆ. ಅಥವಾ ಪೂರೈಸಿ ಮಾತ್ರ ಭಕ್ತನಾಗಬೇಕಿತ್ತೋ? ನಿನಗೆ ಈಗಲೇ ಗಡಿಪಾರು ಮಾಡುತ್ತಿದ್ದೆ, ಆದರೆ ನನಗೀಗ ತಾಯಿಯ ಪಾಶ ಹರಿಯಿತು. ಆದರೆ ರಾಮ ಇದನ್ನು ಅನುಮೋದಿಸಲಾರನೆಂಬ ಭೀತಿಯಿಂದ, ಅವನ ಮೇಲಿನ ಗೌರವದ ಸಲುವಾಗಿ ನಿನ್ನನ್ನು ಬಿಟ್ಟೆ ಎನ್ನುತ್ತಾನೆ. ಅಯೋಧ್ಯೆಯ ರಾಜನೀತಿ, ಧರ್ಮ, ಕುಲ ಪದ್ಧತಿಗಳನ್ನು ಅವಳಿಗೆ ತಿಳಿಸಿ ಹೇಳುತ್ತಾನೆ. ನನಗೇಕೆ ಬುದ್ಧಿ ಮಂಕಾಯಿತು? ವಂಶದ ಧರ್ಮ ಚಾರಿತ್ರ್ಯಗಳನ್ನೆಲ್ಲ ಒಂದೇ ಏಟಿಗೆ ಹಾಳುಗೆಡಹಿದೆಯಲ್ಲ ಎಂದು ಬೈಯುತ್ತಾನೆ. ನಾನು ಸತ್ತರೂ ನೀನು ಅಳಬೇಡ ಎಂದು ಶಪಿಸುತ್ತಾನೆ. ಕರುಣಾಶೂಲ್ಯನೇ, ದುಷ್ಟೆಯೇ, ಪಾಪಿ, ಹಾಳಾಗು, ನರಕಕ್ಕೆ ಹೋಗು. ಗಂಡನ ಲೋಕ ಸೇರುವ ನಿನಗೆ ಸದ್ಗತಿ ಆಗದಿರಲಿ. ತಾಯಿ ರೂಪದ ಶತ್ರುವೇ, ರಾಜ್ಯ ಕಾಮುಕಳೇ, ಪತಿಘಾತಿನಿ, ರಾಕ್ಷಸಿಯೇ ಎಂದು ಬಡಬಡಿಸುತ್ತಾನೆ. ನೀನು ಅಶ್ವಪತಿಯ ಮಗಳೇ ಅಲ್ಲ, ಅವನು ಧರ್ಮರಾಜ, ನೀನು ರಾಕ್ಷಸಿ, ಹುಟ್ಟಿದ ಕುಲವನ್ನೇ ಧ್ವಂಸ ಮಾಡಿದವಳು ಎಂದು ಜರಿಯುತ್ತಾನೆ. ಮಂದರ ಪರ್ವತದ ಗುಹೆಯಲ್ಲಿ ಸಿಂಹವು ಗರ್ಜಿಸುವಂತೆ, ಸಿಂಹೋ ಯಥಾ ಮಂದರ ಕಂದರಸ್ಥಃ, ಇದು ಸಿಂಹಕ್ಕುಚಿತವಾದ ಗರ್ಜನೆಯಾಗಿದ್ದು ಅದರಲ್ಲಿ ರಾಜಗಾಂಭೀರ್ಯವೇ ಇತ್ತು ಎಂದು ವಾಲ್ಮೀಕಿಯೇ ಕೊಂಡಾಡಿರುವಾಗ, ಈ ಸಿಂಹ ತೆಪ್ಪಗಿದ್ದರೆ ಅದಕ್ಕೆ ಭೂಷಣವಾಗಿರುತ್ತಿತ್ತೆ. ಈ ಧಿಕ್ಕಾರಗಳ ಮಧ್ಯೆಯೂ ಅವನಾಡುವ ನೀತಿಯ ಮಾತುಗಳನ್ನೂ ನಿದರ್ಶನಗಳನ್ನೂ ಗಮನಿಸಿದರೆ ಅದರಲ್ಲೂ ಅವನ ಸಮತೂಕವೇ ಎದ್ದು ಕಾಣುತ್ತದೆ. ಸಂಯಮ ಮೀರಿ ಆಡಿದ ಮಾತು ಅವಲ್ಲ, ಅಳದೆ ಹೋಗುವವು, ಹೇಳಿದವು ಎನ್ನಬೇಕು. ದೇವಲೋಕದ ಕಾಮಧೇನುವಿಗೆ ಭೂಮಿಯಲ್ಲಿ ಎಲ್ಲೋ ಮೂಲೆಯಲ್ಲಿ ಯಾವುದೋ ರೈತನು ಯಾವುದೋ ಗೋವಿಗೆ ನೇಗಿಲು ಎಳೆಯಲಿಲ್ಲವೆಂದು ಚಾಟಿಯಿಂದ ಹೊಡೆದರೆ ಆಗಬೇಕಾದುದೇನು? ಅದರ ಸಂತಾನವೇ ಇದು. ಆದರೂ ಎಷ್ಟು ಸಾವಿರ ಸಾವಿರ ಕೋಟ್ಯಾಂತರ ತಲೆಮಾರುಗಳ ಅಂತರ ಈ ಬ್ರಹ್ಮಕಲ್ಪದಲ್ಲಿ, ಮನ್ವಂತರದಲ್ಲಿ ಆಗಿಲ್ಲ. ಅಷ್ಟಿದ್ದು ಈ ಭೂಮಿಯ ಮೇಲೆ ಗೋವಿಗೆ ಆ ತಾಯಿಯು ಕಾಮಧೇನು ಕಣ್ಣೀರಿಡುವುದಾದರೆ, ಒಬ್ಬನೇ ಮಗನನ್ನು ಹಡೆದು ಅವನನ್ನು ಕಳೆದುಕೊಂಡು ಸ್ವಂತ ಕರುಳಿನ ಕರೆಗಾಗಿ ಅಳುವ ಕೌಸಲ್ಯೆಯ ಕಷ್ಟ ಅವಳಂತೆ ತಾನೂ ಒಬ್ಬನೇ ಮಗನನ್ನು ಪಡೆದ ಕೈಕೇಯಿಗೆ ತಿಳಿಯಲಿಲ್ಲ ಎಂದು ಕೇಳುವ ಭರತ ಪರ ದುಃಖ ಸಂವೇದನೆ ಇಲ್ಲದವನೇ? ಈ ಸಂವೇದನೆಯ ಆಳದಿಂದ ಬರುವ ನಿಂದಾ ಮಾತುಗಳಲ್ಲಿ ಗುಣ ಕಾಣಬೇಕೋ ದೋಷವೋ? ಭರತನ ಅಂತರಾಳದ ದುಃಖವನ್ನು ಯಾವ ಕವಿ ಸಮರ್ಥವಾಗಿ ವರ್ಣಿಸಬಲ್ಲ? ಯಾವ ವಿಮರ್ಶಕ ಅದನ್ನು ಅಳೆಯಬಲ್ಲ? ವಾಲ್ಮೀಕಿಯೂ ಕಂಬರೂ ತುಳಸಿಯೂ ವರ್ಣಿಸಿಯೂ ತಿಳಿಯದವರಿಗೆ ಹೃದಯವೇ ಇಲ್ಲವೆನ್ನಬೇಕಷ್ಟೇ. ಭರತನಿಗೆ ಬಂದ ಅಪವಾದ ಅವನನ್ನು ಆಪ್ತರೂ ಸಂಚುಗಾರನೆಂದು ಶಂಕಿಸಿದ ಅನರ್ಥ ಪರಂಪರೆಯನ್ನೇ ನೋಡಿ. 1. ಮೊದಲು ಕೌಸಲ್ಯೆಯೇ ಶಂಕಿಸಿದಳು. ರಾಜ್ಯ ಕಾಮುಕನೇ, ಬಂದೆಯಾ? ಬಾ, ರಾಜ್ಯವನ್ನು ನಿಷ್ಕಂಟಕವಾಗಿ ಅನುಭವಿಸು ಎಂದು ಬಿಟ್ಟಳು. ಭರತನಿಗೆ ಉರಿಯ ಮೇಲೆ ಉಪ್ಪು ಹಾಕಿ ಬರೆ ಎಳೆದಂತಾಯಿತು. ಅವಳನ್ನು ನಂಬಿಸಿ ತನ್ನ ನಿರಪರಾಧಿತ್ವ ಸ್ಥಾಪಿಸಲು ನಾನಾ ಘೋರ ಶಪಥಗಳನ್ನು ಮಾಡಬೇಕಾಯಿತು. 2. ಕಂಬರಾಮಾಯಣದ ಪ್ರಕಾರ ವಸಿಷ್ಠರು ದಶರಥನ ಹೆಣ ಮುಟ್ಟಲು ಭರತನಿಗೆ ಅವಕಾಶ ಕೊಡದೆ
ಅವನೆದುರೇ ಶತ್ರುಘ್ನನ ಕೈಯಿಂದ ದಶರಥನಿಗೆ ಅಂತ್ಯ ಸಂಸ್ಕಾರ ಮಾಡಿಸಿಬಿಟ್ಟರು. ದಶರಥ ಹಾಗೆ ಹೇಳಿದ್ದು ನಿಜ. ಯಸ್ತೆ ಮಂತ್ರಾಸ್ಯ ಪಾಣಿ ಅಗ್ನೌ ಪಾಪೇ ಮಯಾ ಧೃತಃ ತ್ವಂ ತ್ಯಜಾಮಿ ಸ್ವಯಂ ಚೈವ ತವ ಪುತ್ರಂ ಸಹ ತ್ವಯಾ ತ್ವಯಾ ನ ಪುತ್ರಯಾ ನೈವ ಕರ್ತವ್ಯ ಸಲೀಲಕ್ರಿಯಾ. ಅಯೋಧ್ಯಾಕಾಂಡದ 14ನೇ ಸರ್ಗದ 14 ಮತ್ತು 16ನೇ ಶ್ಲೋಕಗಳು. ಎಲೆ ಪಾಪಿ, ಅಗ್ನಿಯ ಎದುರು ಮಂತ್ರವತ್ತಾಗಿ ನಿನ್ನ ಕೈಯನ್ನು ಏನು ಹಿಡಿದೆನೋ ಅದನ್ನು ನಿನ್ನ ಪುತ್ರನನ್ನು ನಿನ್ನೊಡನೆ ಸ್ವಯಂ ಪರಿತ್ಯಾಗ ಮಾಡಿರುವೆನು. ನಿನ್ನ ಮಗನೂ ನೀನೂ ನನಗೆ ಅಂತ್ಯ ಸಂಸ್ಕಾರ ಮಾಡತಕ್ಕದ್ದಲ್ಲ, ಧರ್ಮೋದಕ ತಿಲೋದಕಗಳನ್ನು ಬಿಡತಕ್ಕದ್ದಲ್ಲ. ನಿಮ್ಮ ಸಂಬಂಧ ಇಂದಿಗೇ ತೀರಿ ಹೋಯಿತು ಎಂದು ದೊರೆಯೇ ಶಪಿಸಿದ್ದು ನಿಜ. ವಸಿಷ್ಠರಿಗೆ ಈ ಮಾತು ಹೇಗೆ ತಿಳಿಯಿತು? ಅಂತಃಪುರದಲ್ಲಿ ಗಂಡ ಹೆಂಡಿರ ನಡುವೆ ಜಗಳ ಅದಲ್ಲವೇ ಎನ್ನುವುದಾದರೆ ಈ ಮಾತನ್ನು ದೊರೆ ಆಡುವ ವೇಳೆಗೆ ಅವನನ್ನು ಸಭಾಸ್ಥಾನಕ್ಕೆ ಅಭಿಷೇಕಕ್ಕಾಗಿ ಕರೆದೊಯ್ಯಲು ವಸಿಷ್ಠರು ಶಿಷ್ಯರೊಡನೆ ಅಲ್ಲಿಗೆ ಬಂದಿದ್ದರೂ ಈ ಕೊನೆ ಮಾತು ಅವರಿಗೆ ಕೇಳಿಸಿರಬೇಕು. ದೊರೆಯ ಇಚ್ಛೆ. ಅಷ್ಟು ನೋವಿನಿಂದ ಶಪಿಸಿದ್ದವನಿಗೆ ಪರಲೋಕದಲ್ಲೂ ಮತ್ತಷ್ಟು ನೋವನ್ನೇ ಉಂಟು ಮಾಡುವಂತೆ ಅವನ ಇಚ್ಛೆಗೆ ವಿರುದ್ಧವಾಗಿ ಅವನನ್ನು ಕೊಂದವಳ ಕೈಲೇ ಸಂಸ್ಕಾರ ಮಾಡುವುದು ಯಾವ ನ್ಯಾಯ, ಯಾವ ಧರ್ಮ ಎಂಬುದು ಕಂಬ ಮಹಾಕವಿಯ ತರ್ಕವಾಗಿರಬೇಕು. ರಾಜನ ಸಂಸ್ಕಾರಕ್ಕೆಂದು ಸೇರಿದ್ದ ಲಕ್ಷಾವಧಿ ಜನರ ಎದುರು ಭರತನಿಗೆ ಎಂಥ ಅವಮಾನ, ಎಂಥ ತೇಜೋವಧೆ! ಭರತ ರಾಜ್ಯ ಕಾಮುಕನಿದ್ದನೆಂದೇ ವಸಿಷ್ಠ ಇಲ್ಲಿ ಸಿದ್ಧ ಮಾಡಿದಂತಾಯಿತು. ಅಯೋಧ್ಯಾಕಾಂಡದ ಪಳ್ಳಿ ಪಡಲು 132ನೇ ಪದ್ಯ. ವಾಲ್ಮೀಕಿ ರಾಮಾಯಣದಂತೆ ಭರತನೇ ಈ ಸಂಸ್ಕಾರ ಮಾಡಿದ. ದೊರೆ ದುಃಖದಲ್ಲಿ ಹೇಳಿದರೂ ರಕ್ತ ಸಂಬಂಧ ಶಾಪೋಕ್ತಿಯಂತೆ ಹೋಗಲಾರದೆಂದು ಶಾಸ್ತ್ರಭೀತವಾಗಿ ಜ್ಯೇಷ್ಠ ಪುತ್ರನಿಲ್ಲದಿರುವಾಗ ಸಿಗುವ ಮೊದಲ ಕಿರಿಯವನೇ ಅಧಿಕಾರಿ ಎಂಬುದು ವಸಿಷ್ಠರ ಅಭಿಪ್ರಾಯ ಎಂದು ಶ್ರೀರಾಮಾಯಣದ ಭಾವ. ಮೂರನೆಯದು, ಆದರೆ ವಾಲ್ಮೀಕಿ ರಾಮಾಯಣದಲ್ಲೂ ವಸಿಷ್ಠರು ಭರತನು ದೊರೆಯ ಮಗನೇ ಆಗಿದ್ದರೆ ದೊರೆ ತಾನಾಗಿ ಕೊಡದ ಈ ನಿರ್ಬಂಧದತ್ತ ರಾಜ್ಯವನ್ನು ಅವನೆಂದೂ ಆಳಬಾರದು, ನೀನು ಅವನನ್ನು ಮಗನೆನ್ನಬಾರದು. ಅಯೋಧ್ಯಾಕಾಂಡದ 37ನೇ ಸರ್ಗದ 30ನೇ ಶ್ಲೋಕ ಎಂದು ಕೈಕೇಯಿಗೆ ಹೇಳುವಲ್ಲಿ ಇಂದಿನ ಮುಂದಿನ ಭರತನ ನಡೆಯಿಂದ ಪರೋಕ್ಷವಾಗಿ ಭರತ ಸ್ತುತಿಯಾದರೂ ತತ್ಕಾಲದಲ್ಲಿ ಇವನು ಅಪ್ಪನ ಮಗನಲ್ಲ ಎಂಬ ಕೆಟ್ಟ ಧ್ವನಿಯನ್ನೇ ಕೊಡುವಂತಾಗಿ ಅರಮನೆಯ ಊಳಿಗದೆದುರು ಪಂಚಾಯತಿ ಮಾಡಿ ಭರತನಿಗೂ ಕೈಕೇಯಿಗೂ ಛೀಮಾರಿಯೇ ಆಗಿ ಪರಿಣಮಿಸಿತು. ಯಾರ ಪಾಪಕ್ಕೆ ಯಾರಿಗೆ ಶಾಪ ನೋಡಿದಿರಾ? 4ನೆಯದು, ವಸಿಷ್ಠನಿಗೆ ಭರತನ ಮೇಲೆ ಇನ್ನೂ ಶಂಕೆ ಇದ್ದುದಕ್ಕೆ ಈ ಪ್ರಮಾಣ ನೋಡಿ. ದಶರಥನ ಔರ್ಧ್ವ ದೈಹಿಕ ಕ್ರಿಯೆಗಳೆಲ್ಲ ಮುಗಿದು ಬಳಿಕ ಸೂತಕವೂ ಕಳೆದು ದೊರೆ ಸತ್ತ 14ನೇ ದಿನ ರಾಜಕರ್ತ ಕಿಂಗ್ ಮೇಕರ್ ಎನಿಸಿದ ವಸಿಷ್ಠನು ಗತೋ ದಶರಥಃ ಸ್ವರ್ಗಂ ಯೋ ನೋ ಗುರುತರಃ ಗುರುಃ ರಾಮಂ ಪ್ರವಾಜ್ಯ ವೈ ಜ್ಯೇಷ್ಠಂ ಲಕ್ಷ್ಮಣಂಚ ಮಹಾಬಲಂ ತ್ವಮಧ್ಯೆ ಭವನೋ ರಾಜಪುತ್ರ ಮಹಾಯಶಃ. ಅಯೋಧ್ಯಾಕಾಂಡದ 79ನೇ ಸರ್ಗದ 2 ಮತ್ತು 3ನೇ ಶ್ಲೋಕಗಳು. ಹೀಗೆ ಎನ್ನಬೇಕೆ? ನಮಗೆಲ್ಲರಿಗೂ ಗುರುವಾದ ಹಿರಿಯನಾದ ದಶರಥ ಚಕ್ರವರ್ತಿ ಸ್ವರ್ಗಸ್ಥನಾದ. ಜ್ಯೇಷ್ಠನಾದ ರಾಮನನ್ನೂ ಮಹಾಬಲನಾದ ಲಕ್ಷ್ಮಣನನ್ನೂ ಕಾಡಿಗೆ ಕಳುಹಿದ ನೀನು ಈಗ ಖಂಡಿತವಾಗಿ ದೊರೆಯಾಗಿ ಕೀರ್ತಿವಂತನಾಗಬೇಕು. ಪ್ರವಾಜ್ಯ ಎಂಬ ಸಕರ್ತೃಗಳ ಕ್ರಿಯಾಪದವನ್ನು ತ್ವಂ ಎಂಬ ಕರ್ತೃಪದದೊಡನೆಯೇ ಅನ್ವಯಿಸತಕ್ಕದ್ದು. ಇದು ಸಭಾಮಧ್ಯೆ ನಡೆದ ಅಪಮಾನ. ಭರತ ಧೃತಿಗೆಡಲಿಲ್ಲ. ಧೃತವೃತಃ ಎನ್ನುತ್ತಾನೆ ಭಗವಾನ್ ವಾಲ್ಮೀಕಿ. ಅದಕ್ಕೆ ಭರತನ ಉತ್ತರವನ್ನು ನೋಡಿ. ಬುದ್ಧಿ ಇರುವ ತಮ್ಮಂಥವರು ಹೀಗಾಡಬಾರದು. ಕುಲಧರ್ಮ ಅದಲ್ಲ. ನಾನೇ ಕಾಡಿಗೆ ಹೋಗಿ 14 ವರ್ಷವಿದ್ದು ಬರುತ್ತೇನೆ. ಈ ಅಭಿಷೇಕ ಸಾಮಗ್ರಿಗಳೊಡನೆ ಎಲ್ಲರೂ ಕಾಡಿಗೆ ಹೋಗಿ ಅಲ್ಲಿ ರಾಮಾಭಿಷೇಕ ಮಾಡಿ ಬರೋಣ. ರಾಮನನ್ನು ಊರಿಗೆ ಖಂಡಿತ ಕರೆತರುತ್ತೇನೆ.
ನಮ್ಮ ಸೈನ್ಯ ಪ್ರಯಾಣಕ್ಕೆ ರಸ್ತೆ ಈಗಲೇ ತಯಾರಾಗಲಿ. ರಾಮನೇ ರಾಜ ಆಗಬೇಕು. ನಾನು ಈ ಪ್ರಾಯಶ್ಚಿತ್ತಕ್ಕಾಗಿ ಕಾಡಿಗೆ ಹೋಗಿ ಬರುತ್ತೇನೆ. ಈ ಶ್ರೀಮದ್ ವಾಕ್ಯವನ್ನು 79ನೇ ಸರ್ಗದ 14ನೇ ಶ್ಲೋಕ. ಜನ ಮೆಚ್ಚಿ ಕೊಂಡಾಡಿದಂತೆ ಇತ್ತ ಸೇನಾ ಪ್ರಯಾಣಕ್ಕೆ ರಸ್ತೆ ತಯಾರಾಗುತ್ತಾ ಜನರು ಅನುಯಾತ್ರೆಗೆ ಸಿದ್ಧರಾದರೂ ವಸಿಷ್ಠನ ಭರತ ಪರೀಕ್ಷೆ ಮುಗಿಯಲಿಲ್ಲ. 5ನೇದು ಸೈನ್ಯ ಹೊರಡುವ ದಿನ ಬಂತು. ಸ್ತುತಿ ಪಾಠಕರು ಎಂದಿನ ಬೆಳಿಗ್ಗೆ ಭರತನಿಗೆ ಸುಪ್ರಭಾತ ಹೇಳುವಾಗ ರಾಜೋಚಿತವಾದ ವಾದ್ಯಗಳನ್ನು ಮೊಳಗಿಸಿ ರಾಜಾರ್ಹವಾದ ಸ್ತುತಿ ಮಾಡಿ ಎಬ್ಬಿಸುತ್ತಾರೆ. ವಸಿಷ್ಠ ಪ್ರೇರಣೆ ಇದಕ್ಕೆ ಇರಲಿಲ್ಲವೇ? ಸಿಟ್ಟಿನಿಂದ ನಿದ್ರೆಯಿಂದೆಚ್ಚೆತ್ತು ಹೊರಬಂದ ಭರತ ಅವರಿಗೆ ಬೈದು, ನಾಹಂ ರಾಜ, ನಾನು ರಾಜನಲ್ಲ 81ನೇ ಸರ್ಗದ 4ನೇ ಶ್ಲೋಕ ಎನ್ನುತ್ತಾ ಶತ್ರುಘ್ನನೊಡನೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ. ದುಃಖವನ್ನೆಲ್ಲ ನನ್ನ ತಲೆಗೆ ಕಟ್ಟಿ ತಂದೆ ಸ್ವರ್ಗಸ್ಥನಾದ. ಕೈಕೇಯಿ ನನಗೂ ಲೋಕಕ್ಕೂ ಮಾಡಿದ ಅಪಕಾರವನ್ನು ಕಂಡೆಯಾ ಎಂದಳುತ್ತಾನೆ. 6ನೇಯದು ಸೈನ್ಯ ಹೊರಡಲು ಸಜ್ಜಾಗಿತ್ತು. ವಸಿಷ್ಠ ಪರೀಕ್ಷೆ ಬಿಡಲಿಲ್ಲ. 4 ಸಲ ಬೇಡವೆಂದು ಹೇಳಿದ ನಾಟಕ ಮಾಡಿ 5ನೇ ಸಲ ಏನು ಮಾಡಲಿ? ಇವರೆಲ್ಲರ ಬಲಾತ್ಕಾರಕ್ಕಾಗಿ ಒಪ್ಪಿದ್ದೇನೆ, ರಾಜ್ಯವಾಳುತ್ತೇನೆ ಎಂದೆನ್ನುವ ಇಂದಿನ ಭೂಪರಿಲ್ಲವೇ? ರಾಜ್ಯ ಕಿರೀಟಾಕಾಂಕ್ಷೆಯಿಂದ ಜೂಲಿಯಸ್ ಸೀಸರ್ನು ಲೂಪರ್ಕಲ್ ಹಬ್ಬದ ದಿನ ಮಾರ್ಕ್ ಆಂಟೋನಿ ಕೊಟ್ಟ ಸ್ವರ್ಣ ಕಿರೀಟವನ್ನು ಹಲವು ಸಲ ತಿರಸ್ಕರಿಸುವ ನಾಟಕವಾಡಿದ್ದು ಶೇಕ್ಸ್ಪಿಯರ್ನ ನಾಟಕದಲ್ಲಿ ಪ್ರಸಿದ್ಧವಿಲ್ಲವೇ? ಅದು ಮಾನವ ದೌರ್ಬಲ್ಯ. ಕಿರೀಟವೂ ಬೇಕು, ತಾನಾಗೆ ಬಂದಂತೆಯೂ ಇರಬೇಕು, ತನಗೊಪ್ಪಿಗೆ ಇಲ್ಲದೆ ಬಲಾತ್ಕಾರಕ್ಕೆ ಒಪ್ಪಿದ ಹಾಗೂ ಇರಬೇಕು. ಇಂಥ ನೀಚರ ಸಾಲಿಗೆ ಭರತ ಸೇರಿದನೇ ಎಂಬುದು ಪರೀಕ್ಷೆ. ಅಯ್ಯ, ಸಕಲ ಸಮೃದ್ಧ ರಾಜ್ಯವನ್ನು ನಿನಗೇ ಕೊಟ್ಟು ನಿನ್ನ ತಂದೆ ಸತ್ತ. ರಾಮನೂ ಆ ತಂದೆಯಾಜ್ಞೆಯಂತೆ ಕಾಡಿಗೆ ಹೋದ. ಅಣ್ಣನೂ ತಂದೆಯೂ ನಿನಗೆಂದೇ ಕೊಟ್ಟ ಈ ರಾಜ್ಯವನ್ನು ಈಗ ಯಾವ ಕಂಟಕವೂ ಇಲ್ಲದೆ ನೀನು ಅನುಭವಿಸು, ಅಭಿಷೇಕ ಮಾಡಿಕೋ ಎಂದು ವಸಿಷ್ಠ ಮತ್ತೆ ಕೇಳಬೇಕೇ? ಭರತನ ದುಃಖ ಸಹಿಸಲ ಸಾಧ್ಯವಾಯಿತು. ರಾಮನನ್ನು ಮನದಲ್ಲೇ ಧ್ಯಾನಿಸಿದನಂತೆ. ಜಗಾಮ ಮನಃ ರಾಮಂ ಧರ್ಮಜ್ಞಂ ಧರ್ಮಕಾಂಕ್ಷೆಯ. ರಾಮ, ಇಂದು ನೀನಿಲ್ಲಿ ಇದ್ದಿದ್ದರೆ ನನಗೀ ಗತಿ ಬರುತ್ತಿತ್ತೇ ಎಂಬುದು ಒಂದು ಧ್ವನಿ. ನೀನು ಧರ್ಮಜ್ಞನಾದಂತೆ ನಾನೂ ಅಲ್ಲವೇ ಎಂಬುದು ಇನ್ನೊಂದು ಧ್ವನಿ. ನೀನಿರುತ್ತಾ ಇವರೆಲ್ಲ ನನಗೆ ಈ ಅಧರ್ಮಿಷ್ಠ ಮಾತುಗಳನ್ನಾಡಿ ಚುಚ್ಚುವುದೇ? ನಿನಗಿದು ಸಮ್ಮತವೇ ಎಂಬುದು ಮತ್ತೊಂದು ಧ್ವನಿ. ಆಮೇಲೆ ದುಃಖ ವಸಿಷ್ಠನ ಮೇಲೆ ಸಿಟ್ಟಿಗೆ ತಿರುಗಿತು. ಸಭೆಯ ಮಧ್ಯೆ ಗದ್ಗದಿತನಾಗಿ ವಿಲಾಪ ಮಾಡುತ್ತಾನಂತೆ. ಪುರೋಹಿತನನ್ನು ಹೀಯಾಳಿಸಿದ. ಜಗರ್ಹೇಚೆ ಪುರೋಹಿತಂ ಎಂದು ಮಹರ್ಷಿ ವಾಲ್ಮೀಕಿ ಬರೆದಿದ್ದಾನೆ. ಆ ಹೀಯಾಳಿಕೆಯ ಮಾತಾದರೂ ಏನು? ಈ ಬಗ್ಗೆ ನಾಳಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.